ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ಸಿಂಪಲ್ ಆಗಿ ಒಂದು ಪೆರಿ ಪೆರಿ ಟಿಕ್ಕ ಶವರ್ಮ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಸಾಫ್ಟ್ ಆಗಿ ಒಳ್ಳೆ ಟೇಸ್ಟಿಯಾಗಿ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್ ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಪಾರ್ಟಿಗೆ ಎಲ್ಲದಕ್ಕೂ ಕೂಡ ಈ ರೆಸಿಪಿ ನೀವು 100% ಟ್ರೈ ಮಾಡ್ಬೋದು. ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಈಗ ನಾನಿಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ನಾವು ಹಿಟ್ಟು ರೆಡಿ ಮಾಡಬೇಕು. ಪೀಠ ಬ್ರೆಡ್ಗೆ ಅರ್ಧ ಕೆಜಿ ಮೈದಾ ಹಿಟ್ಟಿಗೆ ಬೇಕಾದಷ್ಟು ನೀರು ಸೇರಿಸ್ತಾ ಇದ್ದೇನೆ. ನೀರುಂಟಲ್ಲ ಲೈಟ್ ಆಗಿ ಬಿಸಿ ಇರಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ, ಇದು 2 ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಟೇಬಲ್ ಸ್ಪೂನ್ ಇನ್ಸ್ಟೆಂಟ್ ಈಸ್ಟ್ ಹಾಕಿ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಂದು ಮೊಟ್ಟೆ ಇಷ್ಟ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಕಂತ ಏನಿಲ್ಲ. ಮೊಟ್ಟೆ ಹಾಕಿದ್ರೆ ಉಂಟಲ್ಲ ಪೀಠ ಬ್ರೆಡ್ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಅರ್ಧ ಕೆಜಿಯಷ್ಟು 2 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್, ಆಲಿವ್ ಆಯಿಲ್ ಇದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅರ್ಧ ಕೆಜಿಯಷ್ಟು ಮೈದಾ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಯಾಕೆ ಜಾಸ್ತಿ ಹಿಟ್ಟು ಮಾಡಿದ್ದು ಅಂದ್ರೆ, ಈ ಹಿಟ್ಟಿನಿಂದ ಉಂಟಲ್ಲ ಪಿಜ್ಜಾ ಮಾಡ್ಬೋದು, ಬರ್ಗರ್ ಮಾಡ್ಬೋದು, ಮತ್ತೆ ಚಿಕನ್ ಬ್ರೆಡ್ ಅಂತೆಲ್ಲ ಮಾಡ್ತಾರಲ್ಲ, ಅದೆಲ್ಲ ರೆಸಿಪಿ ಇದು ಒಂದು ಹಿಟ್ಟಲ್ಲಿ ನಮಗೆ ಮಾಡ್ಬೋದು. ಈಗ ಹಿಟ್ಟು ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು 2 ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. 2 ಗಂಟೆ ಆಗುವಾಗ ಹಿಟ್ಟೆಲ್ಲ ಫುಲ್ ಫ್ಲಫಿ ಆಗಿ ಉಂಟಲ್ಲ ರೆಡಿ ಆಗ್ತದೆ. ನೆಕ್ಸ್ಟ್ ಈಗ ಚಿಕನ್ಗೆ ಮಸಾಲೆ ಹಾಕುವ. ಬೋನ್ಲೆಸ್ ಪೀಸ್ ಚಿಕನ್ ನಾನಿಲ್ಲಿ ತೆಗಿತಾ ಇರೋದು. ಈಗ ಸ್ಟಿಕ್ ಅಲ್ಲಿ ಎಲ್ಲ ಟಿಕ್ಕ ಮಾಡ್ತಾರೆ ನೋಡಿ, ಅಂದ್ರೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಅಲ್ಲ, ಬೋನ್ಲೆಸ್ ಪೀಸ್ ಇದು ಟಿಕ್ಕ ಎಲ್ಲ ಬರ್ತದಲ್ಲ, ಅಷ್ಟು ಸೈಜ್ ಅಲ್ಲಿ ನೀವು ಚಿಕನ್ ಕಟ್ ಮಾಡಿದ್ರೆ ಆಯ್ತು. ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಇಲ್ಲಿ ಪೆರಿ ಪೆರಿ ಮಸಾಲೆ ಹಾಕ್ತಾ ಇರೋದು. ಚಿಲ್ಲಿ ಪೌಡರ್ ಏನು ಬೇಕಂತ ಇಲ್ಲ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ತುಂಬಾ ಸಿಂಪಲ್ ಆಗಿ ಮಸಾಲೆ, ಒಳ್ಳೆ ಟೇಸ್ಟಿಯಾಗಿ ಕೂಡ ಬರ್ತದೆ. ಪೆರಿ ಪೆರಿ ಮಸಾಲಾ ಪೌಡರ್ 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಜಾಸ್ತಿ ಬೇಕಾದ್ರೆ ನಿಮ್ಗೆ ಹಾಕ್ಬೋದು. ಸ್ವಲ್ಪ ಕಸೂರಿ ಮೇಥಿ, 1/4 ಕಪ್ ಅಷ್ಟು ಗಟ್ಟಿ ಮೊಸರು, ಲಿಂಬೆ ರಸ, ಅರ್ಧ ಲಿಂಬೆಯ ರಸ, 2 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ 2 ಗಂಟೆ ಮ್ಯಾರಿನೇಷನ್ ಮಾಡಿ ಇಡಬೇಕು. ಟೈಮ್ ಇಲ್ಲದಿದ್ರೆ ಪರವಾಗಿಲ್ಲ, ಆಗ್ಲೇ ನೀವು ಫ್ರೈ ಮಾಡಿ ತೆಗಿಬಹುದು. ಟೈಮ್ ಉಂಟಂತ ಅಂದ್ರೆ ಒಂದು 2 ಗಂಟೆ ಇದನ್ನು ನಾವು ಮ್ಯಾರಿನೇಷನ್ ಮಾಡಲೇಬೇಕು. ಆಗ ಚಿಕನ್ ತುಂಬಾ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬರ್ತದೆ. ಒಂದು ಪ್ಯಾನ್ ತೆಗೆದು 2 ಟೇಬಲ್ ಸ್ಪೂನ್ ಬಟರ್ ಹಾಕ್ತಾ ಇದ್ದೇನೆ. ಬೆಣ್ಣೆ ಇಲ್ಲದಿದ್ರೆ ಅದರ ಬದಲು ಗೀ ಯೂಸ್ ಮಾಡ್ಬೋದು, ಇಲ್ಲಾದ್ರೆ ವೆಜಿಟೇಬಲ್ ಆಯಿಲ್ ನಿಮ್ಗೆ ಯೂಸ್ ಮಾಡ್ಬೋದು. ಬಟರ್ ಯೂಸ್ ಮಾಡಿದ್ರೆ ಉಂಟಲ್ಲ ಸ್ಮೆಲ್ ಕೂಡ ಚೆನ್ನಾಗಿರ್ತದೆ, ಫ್ಲೇವರ್ ಕೂಡ ಒಳ್ಳೆದಾಗಿ ಬರ್ತದೆ. ಅದಕ್ಕೋಸ್ಕರ ಬಟರ್ ಯೂಸ್ ಮಾಡೋದು ಬೆಟರ್. ನೆಕ್ಸ್ಟ್ ಬಟರ್ ಎಲ್ಲ ಮೆಲ್ಟ್ ಆದ್ಮೇಲೆ ನಾವು ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದೆಲ್ಲವನ್ನು ಇದಕ್ಕೆ ಹಾಕ್ಬೇಕು. ಚಿಕನ್ ಅಲ್ಲಿ ಒಂದು ವೇಳೆ ಸ್ವಲ್ಪ ಸ್ವಲ್ಪ ಗ್ರೇವಿ ಎಲ್ಲ ಏನಾದ್ರು ಉಳಿದಿದ್ರೆ ಅದನ್ನು ಕೂಡ ನೀವು ಈ ಪ್ಯಾನ್ಗೆ ಹಾಕಿ ಬಿಡಿ. ಮತ್ತೆ ಈ ಚಿಕನ್ ಫ್ರೈ ಮಾಡುವಾಗ ಉಂಟಲ್ಲ ಫುಲ್ ಕಂಪ್ಲೀಟ್ ಆಗಿ ನೀರ್ ತರ ಆಗ್ತದೆ. ಅದು ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿ ಟಿಕ್ಕ ಎಲ್ಲ ಫ್ರೈ ಆಗ್ತದೆ ನೋಡಿ, ಆ ತರ ಇದು ಫ್ರೈ ಆಗ್ಬೇಕು. ನೀವು ಹೈ ಫ್ಲೇಮ್ ಅಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಿ, ಆವಾಗ ಬೇಗ ಫ್ರೈ ಆಗ್ತದೆ, ನೀರೆಲ್ಲ ಬೇಗ ಡ್ರೈ ಆಗ್ತದೆ. ಈಗ ನೋಡಿ ಚಿಕನ್ ಎಲ್ಲ ಕಂಪ್ಲೀಟ್ ಆಗಿ ಫ್ರೈ ಆಯಿತು. ಗ್ರೀನ್ ಚಿಲ್ಲಿ ಸಪೂರವಾಗಿ ಕಟ್ ಮಾಡಿಬಿಟ್ಟು ಹಾಕಿ, ಒಂದು ಆನಿಯನ್ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೇನೆ. ಆನಿಯನ್ ಮತ್ತೆ ಗ್ರೀನ್ ಚಿಲ್ಲಿ ಉಂಟಲ್ಲ ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ, ಜಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೇನೆ. 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಬೇಕು. ಫ್ರೆಶ್ ಕ್ರೀಮು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಆಯ್ತು. ಸ್ವಲ್ಪ ನೋಡ್ಲಿಕ್ಕೂ ಕ್ರೀಮಿ ಆಗಿ ಟೇಸ್ಟಿ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ. ಫ್ರೆಶ್ ಕ್ರೀಮ್ ಹಾಕದೇನೆ ಆಗಿನೂ ಕೂಡ ನಿಮ್ಗೆ ತಿನ್ಬೋದು. ಫ್ರೆಶ್ ಕ್ರೀಮ್ ಹಾಕುವುದರಿಂದ ಉಂಟಲ್ಲ ಕ್ರೀಮಿಯಾಗಿ ಒಳ್ಳೆ ಟೇಸ್ಟಿ ಆಗ್ತದೆ. ಈಗ ಈ ಮಸಾಲೆ ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ನಾವು ಹಿಟ್ಟು ಕಲಸಿಟ್ಟಿದೀವಲ್ಲ ಅದನ್ನೀಗ ನಾವು ಪೀಠ ಬ್ರೆಡ್ ರೆಡಿ ಮಾಡುವ.
ಇದು ಈಗ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ. ನೆಕ್ಸ್ಟ್ ಈಗ ನಾನು ನಿಮಗೆ ಹಿಟ್ಟನ್ನು ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ. ನೋಡಿ, ಹಿಟ್ಟು ಫುಲ್ಲು ಫ್ಲಫಿ ಆಗಿ ಬಂದಿದೆ, ಇಲ್ಲಿ ಒಳ್ಳೆ ಸಾಫ್ಟ್ ಆಗಿ ಉಂಟು. ಇದನ್ನು ನೀವು ಮಿಕ್ಸ್ ಮಾಡುವಾಗ ಉಂಟಲ್ಲ, ಕೈಗೆಲ್ಲ ಅಂಟುದಾದ್ರೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟು ಸಾಫ್ಟ್ ಆಗಿದ್ರೇನೆ ಉಂಟಲ್ಲ ಪೀಠಾ ಬ್ರೆಡ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಇದನ್ನು ನಾನು 2 ಕಟ್ ಮಾಡಿಬಿಟ್ಟು ಒಂದು ಹಿಟ್ಟನ್ನು ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ಇದು ಒಂದರಲ್ಲಿ ಮಾತ್ರ ನಾನಿಲ್ಲಿ ಪೀಠಾ ಬ್ರೆಡ್ ಮಾಡ್ತಾ ಇರುದು. ಕೈಗೆ ಅಂಟುದಾದ್ರೆ ಅದೇ ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಉಂಟಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ಇದನ್ನ ಈಗ ನಾವು ಚಾಕಲ್ಲೇ ಕಟ್ ಮಾಡಬೇಕು. ಹೀಗೆ ಹಿಟ್ಟನ್ನು ಎಳೆದು ಉಂಟಲ್ಲ ಉಂಡೆ ಮಾಡಬಾರ್ದು, ಈ ತರ ಕಟ್ ಮಾಡಿಯೇ ಪರೋಟಕ್ಕೆಲ್ಲ ಉಂಡೆ ಮಾಡ್ತಾರೆ ನೋಡಿ, ಅದೇ ರೀತಿ ನಾವು ಇದನ್ನು ಫೋಲ್ಡ್ ಮಾಡಬೇಕು. ತುಂಬಾ ದೊಡ್ಡದಾಗಿ ಉಂಟಲ್ಲ ಉಂಡೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಾರ್ಮಲ್ ಪೀಠಾ ಬ್ರೆಡ್ ಸೈಜ್ ಅಷ್ಟು ಉಂಡೆ ಮಾಡಿದ್ರೆ ಆಯ್ತು. ಇದನ್ನು ಲಟ್ಟಿಸುವಾಗ ಉಂಟಲ್ಲ ತುಂಬಾ ತೆಳುವಾಗಿ ಲಟ್ಟಿಸಿ, ಯಾಕೆಂದ್ರೆ ಫ್ರೈ ಮಾಡುವಾಗ ಉಂಟಲ್ಲ ಸ್ವಲ್ಪ ದಪ್ಪದಾಗಿ ಆಗ್ತದೆ ಅದು. ಆದಷ್ಟು ತೆಳುವಲ್ಲಿ ನೀವು ಲಟ್ಟಿಸ್ಲಿಕ್ಕೆ ಟ್ರೈ ಮಾಡಿ. ಕನ್ನಡ ಸರಿಯಾಗಿ ಬರುದಿಲ್ಲ, ಸ್ವಲ್ಪ ನಾನು ಮಾತಾಡೋದ್ರಲ್ಲಿ ಏನಾದ್ರೂ ತಪ್ಪಾದ್ರೆ ಉಂಟಲ್ಲ ನೀವು ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಈಗ ನೋಡಿ, ಪ್ಯಾನ್ ಬಿಸಿಯಾಗಿದೆ. ಆಯಿಲ್ ಏನು ಹಚ್ಬೇಕಂತ ಇಲ್ಲ. ಈ ಪ್ಯಾನ್ ನಿಮ್ಗೆ ಶಾಪ್ ಎಸೆನ್ಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಆ್ಯಪ್ ಉಂಟು, ಅದರಲ್ಲಿ ಉಂಟಲ್ಲ ಈ ಪಾತ್ರೆ ಸಿಗ್ತದೆ ನಿಮ್ಗೆ, ಒಳ್ಳೇದುಂಟು. ದೋಸೆ ಮತ್ತೆ ಫಿಶ್ ಫ್ರೈ, ಚಿಕನ್ ಫ್ರೈ ಯಾವುದು ಕೂಡ ಮಾಡ್ಲಿಕ್ಕೆ ಆಗ್ತದೆ ಈ ಪ್ಯಾನ್ ಅಲ್ಲಿ. ಆಯಿಲ್ ಎಲ್ಲ ಹಾಕ್ಬೇಕಂತ ಏನಿಲ್ಲ. ಈಗ ನಾನು ಪೀಠಾ ಬ್ರೆಡ್ ಅನ್ನು ಫ್ರೈ ಮಾಡಿ ರೆಡಿ ಮಾಡಿದ್ದೇನೆ, ತುಂಬಾ ಸಾಫ್ಟ್ ಆಗಿ ಬಂದಿದೆ. ನೀವು ಆದಷ್ಟು ಎಗ್ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಲಿಕ್ಕೆ ಟ್ರೈ ಮಾಡಿ, ಆವಾಗ ನಿಮ್ಮ ಈ ಹಿಟ್ಟುಂಟಲ್ಲ ತುಂಬಾ ಸಾಫ್ಟ್ ಆಗಿ ಆಗ್ತದೆ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಗ್ರೀನ್ ಚಟ್ನಿ ಮಾಡಬೇಕು, ಯಾಕಂದ್ರೆ ಇದು ಟಿಕ್ಕ ಶವರ್ಮ ಅಲ್ಲ. ಟಿಕ್ಕತ್ತಿಗೆಲ್ಲ ಒಂದು ಗ್ರೀನ್ ಕಲರ್ ಚಟ್ನಿ ಕೊಡ್ತಾರೆ ನೋಡಿ, ಅದನ್ನು ನಾವು ಪ್ರಿಪೇರ್ ಮಾಡುವ. ಪುದೀನ ಸೊಪ್ಪು ಸ್ವಲ್ಪ, 4 ಎಸಳು ಬೆಳ್ಳುಳ್ಳಿ, 1 ಇಂಚ್ ಪೀಸ್ ಅಷ್ಟು ಜಿಂಜರ್, ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಗಟ್ಟಿ ಮೊಸರು, ಅರ್ಧ ಆನಿಯನ್, ದೊಡ್ಡದು ಇಲ್ಲಿ ನಾ ಯೂಸ್ ಮಾಡಿದ್ದು ಆನಿಯನ್, ಅದಕ್ಕೆ ಅರ್ಧ ಅಷ್ಟು ಹಾಕಿದ್ದೇನೆ. ಸಣ್ಣದಾದ್ರೆ 1 ಫುಲ್ ಆನಿಯನ್ ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಗ್ರೈಂಡ್ ಮಾಡಬೇಕು. ನೀರು ಸೇರಿಸ್ಲಿಕ್ಕೆ ಹೋಗ್ಬೇಡಿ, ಮೊಸರು ಹಾಕ್ಬಿಟ್ಟೆ ಇದನ್ನು ನಾವು ಗ್ರೈಂಡ್ ಮಾಡೋದು. ಈಗ ಗ್ರೀನ್ ಚಟ್ನಿ ಕೂಡ ರೆಡಿ ಆಗಿದೆ. ಮೊದಲು ನಾವು ಪೀಠಾ ಬ್ರೆಡ್ ಮಾಡಿದೀವಲ್ಲ ಅದನ್ನು ಪ್ಲೇಟಲ್ಲಿಟ್ಟು ಅದಕ್ಕೆ ಫುಲ್ಲು ಗ್ರೀನ್ ಚಟ್ನಿ ಒರೆಸ್ಬೇಕು. ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿ ನೀವು ಸ್ಪ್ರೆಡ್ ಮಾಡಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಯೂಸ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಫ್ರೈ ಮಾಡಿದ ಚಿಕನ್ ಅನ್ನು ಹೀಗೆ ಉದ್ದದಲ್ಲಿ ಇಡಬೇಕು. ನಾವು ಶವರ್ಮೆಗೆಲ್ಲ ಚಿಕನ್ ಯಾವ ರೀತಿ ಇರ್ತಾರೆ ಅದೇ ಸ್ಟೈಲ್. ಶವರ್ಮಾ ಅಂದ್ರೆ ಅದಕ್ಕೆ ಕುಕುಂಬರ್, ಕ್ಯಾರೆಟ್ ಇದೆಲ್ಲ ಹಾಕ್ತಾರೆ, ಕ್ಯಾಬೇಜ್ ಎಲ್ಲ. ಇದು ಸಿಂಪಲ್ ಆದ ಒಂದು ಇಂಗ್ರೀಡಿಯೆಂಟ್ಸ್. ಟ್ರೈ ಮಾಡಿ, ಇಷ್ಟ ಆದ್ರೆ ಲೈಕ್